ನಮಸ್ಕಾರ. ಇವತ್ತಿನ ಚರ್ಚೆಗೆ ಸ್ವಾಗತ. ನಮ್ಮತ್ರ ಕೆಲವು ಆಸಕ್ತಿಕರವಾದ ವಿಚಾರಗಳಿವೆ. ಅಂದ್ರೆ ವಿಷಯ ಬಂದು ಭಯ, ಹಣ ಮತ್ತು ಆಸೆ. ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಹೌದು. ಅಂದ್ರೆ ಭಯ ನಮ್ಮನ್ನ ಹೇಗೆ ಒಂದು ಭದ್ರತೆಯನ್ನ ಹುಡುಕೋ ಹಾಗೆ ಮಾಡುತ್ತೆ. ಮತ್ತೆ ಇದರಲ್ಲಿ ಗೊತ್ತಲ್ಲ, ದುಡ್ಡು, ಅಧಿಕಾರ, ಆಮೇಲೆ ಲೈಂಗಿಕತೆ ಇವೆಲ್ಲ ಹೇಗೆ ಪಾತ್ರ ವಹಿಸ್ತವೆ ಅಂತ ಕೆಲವು ಮೂಲಗಳು ವಿಶ್ಲೇಷಣೆ ಮಾಡ್ತವೆ. ಸರಿ. ನಾವು ಇವತ್ತು ಮುಖ್ಯವಾಗಿ ಏನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದೀವಿ ಅಂದ್ರೆ, ಈ ಹುಡುಕಾಟಗಳೆಲ್ಲ ನಿಜವಾದ ಅರಿವಿನಿಂದ ಬಂದಿದ್ದ ಅಥವಾ ಸುಮ್ನೆ ಸಮಾಜವನ್ನ ನೋಡಿ ಏನಂತಾರೆ ಅನುಕರಣೆ ಮಾಡ್ತಾ ಇದೀವಾ? ಇದು ಮುಖ್ಯವಾದ ಪ್ರಶ್ನೆ. ಹೌದು. ಸೊ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಮೊದಲಿಗೆ ಒಂದು ಗಮನ ಸೆಳೆಯೋ ಹೇಳಿಕೆ ಇದೆ. ಭಯ ಎಲ್ಲಿದೆಯೋ ಅಲ್ಲಿ ಭದ್ರತೆಯ ಹುಡುಕಾಟ ಇದ್ದೇ ಇರುತ್ತೆ. ಅಂದ್ರೆ ಹೇಗೆ? ದುಡ್ಡಿದ್ರೆ ಲೈಫಲ್ಲಿ ಏನೇ ಕಷ್ಟ ಬಂದ್ರೂ ಸ್ವಲ್ಪ ಸೇಫ್ ಅಂತ ಅನ್ಸ್ಬೋದು. ಹೌದು, ಒಂದು ರೀತಿಯಲ್ಲಿ ಅನಿಶ್ಚಿತತೆಗಳಿಂದ ರಕ್ಷಣೆ ಅಂತ. ಕರೆಕ್ಟ್. ಮತ್ತೆ ಪವರ್ ಇದ್ರೆ, ಅಧಿಕಾರ ಇದ್ರೆ ಒಂಥರ ಡಾಮಿನೆನ್ಸ್ ಫೀಲಿಂಗ್, ನಾನೇ ಸ್ಟ್ರಾಂಗ್ ಅನ್ನೋ ಭಾವನೆ. ಲೈಂಗಿಕತೆ ಒಂಟಿತನದಿಂದ ಪಾರಾಗೋಕೆ ಒಂದು ದಾರಿ ಆಗ್ಬಹುದು ಅಂತನೂ ಕೆಲವು ಬರಹಗಳು ಹೇಳ್ತವೆ. ಇಲ್ಲೊಂದು ಆಸಕ್ತಿಕರವಾದ ಪಾಯಿಂಟ್ ಇದೆ ಗೊತ್ತಾ? ಈ ಮೂಲಗಳೇನು ವಾದ ಮಾಡ್ತವೆ ಅಂದರೆ, ನಾವು ಈ ದುಡ್ಡು, ಅಧಿಕಾರ, ಸಂಬಂಧಗಳನ್ನ ಅವುಗಳ ನಿಜವಾದ ಮೌಲ್ಯಕ್ಕಾಗಿ ಬಯಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಏನೋ ಒಂದು ಕೊರತೆ ಇದೆ, ಏನೋ ಅರ್ಥ ಇಲ್ಲ ಅನ್ಸಿದಾಗ ಅದರಿಂದ ತಪ್ಪಿಸ್ಕೊಳ್ಳೋಕೆ ಇವುಗಳನ್ನ ಒಂದು ಟೂಲ್ ತರ ಬಳಸ್ತೀವಿ ಅಂತ. ಓ, ಅಂದ್ರೆ ಪಲಾಯನವಾದ ಅನ್ನೋ ಥರಾನಾ? ಆಕ್ಚುಲಿ ಹೌದು, ಒಂದು ರೀತಿ ಎಸ್ಕೇಪಿಸಮ್. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಹಾಗಾದ್ರೆ ನಮ್ಮ ಆಸೆಗಳೇ ನಮ್ಮದಲ್ವೇ? ಇದು ನಮ್ಮನ್ನ ಸಮಾಜದ ಪ್ರಭಾವದ ಕಡೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ಖಂಡಿತವಾಗಿ. ಒಂದು ಮೂಲದಲ್ಲಂತೂ ನೇರವಾಗಿಯೇ ಹೇಳಿದ್ದಾರೆ, ಹಣ, ಸ್ಥಾನ, ಅಧಿಕಾರಕ್ಕಾಗಿ ಹಂಬಲಿಸೋದು ಬುದ್ಧಿವಂತಿಕೆ ಅಲ್ಲ, ಇದು ಬರೀ ಅನುಕರಣೆ. ಚಿಕ್ಕಂದಿನಿಂದ ನೋಡ್ತೀವಿ ಸಮಾಜದಲ್ಲಿ ದುಡ್ಡಿಗೆ, ಪವರ್ಗೆ, ಆಕರ್ಷಣೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ದುಡ್ಡಿದ್ರೆ ಸುಖ ಸಿಗುತ್ತೆ, ಸ್ಥಾನ ಇದ್ರೆ ಗೌರವ ಸಿಗುತ್ತೆ. ಹೌದು, ಇದನ್ನೇ ನಂಬಿಸ್ತಾರೆ. ಹಾಗಾಗಿ ಎಷ್ಟೋ ಜನ ಇದೆಲ್ಲ ನನಗೆ ನಿಜವಾಗ್ಲೂ ಯಾಕೆ ಬೇಕು ಅಂತ ಯೋಚನೆ ಮಾಡೋದೇ ಇಲ್ಲ, ಸುಮ್ಮನೆ ಎಲ್ರೂ ಮಾಡ್ತಾರೆ ಅಂತ ಅದರಿಂದೇ ಹೋಗ್ತಾರೆ ಕುರುಡಾಗಿ. ಅಂದ್ರೆ ಸಮಾಜದ ನಿರೀಕ್ಷೆಗಳನ್ನ ಪೂರೈಸೋ ಒತ್ತಡದಲ್ಲಿ ನಾವು ಸಿಕ್ಕಾಕೊಂಡಿದೀವಾ? ಬಹುಶಃ. ಯಾಕೆ ಕೆಲವೊಂದು ವಿಷಯಗಳನ್ನ ನಾವು ಅಷ್ಟು ಬಯಸ್ತೀವಿ ಅನ್ನೋದೇ ಕೆಲವೊಮ್ಮೆ ನಮಗೆ ಗೊತ್ತಿರಲ್ಲ. ಸರಿ. ಹಾಗಾದ್ರೆ ಈ ಅನುಕರಣೆಯ ಹಿಂದೆ ಇರೋ ಡ್ರೈವಿಂಗ್ ಫೋರ್ಸ್ ಏನು? ಆಸೆನಾ? ಒಂದು ಕಡೆ ಆಸೆಯೇ ಭ್ರಮೆಯ ಆರಂಭ ಅಂತಾನೂ ಹೇಳಿದ್ದಾರೆ. ಹೌದು, ಅಂದ್ರೆ ನಮ್ಮ ಮನಸ್ಸಿದೆಯಲ್ಲ, ಒಂದು ಸಾರಿ ಒಂದು ಸುಖ ಅನುಭವಿಸಿದ್ರೆ ಅದನ್ನೇ ಮತ್ತೆ ಮತ್ತೆ ಬಯಸುತ್ತೆ. ಅದು ಒಂದು ರೀತಿ ನಿರಂತರ ಹುಡುಕಾಟಕ್ಕೆ ಕಾರಣವಾಗತ್ತೆ, ಒಂದು ಚಕ್ರದಾಗೆ. ಅಂದ್ರೆ ದುಡ್ಡು, ಅಧಿಕಾರ, ಲೈಂಗಿಕತೆ ಇವುಗಳ ಹಿಂದೆ ಹೋಗೋದು ಒಂದು ಮುಗಿಯದ ಓಟ ಆಗ್ಬಿಡ್ಬೋದಾ? ಆಗ್ಬಹುದು, ಖಂಡಿತ ಆಗ್ಬೋದು. ಇಲ್ಲಿ ಮೂಲಗಳು ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತವೆ. ನಾನು ಹೀಗೆ ಓಡ್ತಾ ಇದ್ದೀನಲ್ಲ, ಇದು ನಿಜವಾಗ್ಲೂ ನನ್ನ ಅರಿವಿನಿಂದ ಬಂದಿದ್ದ ಅಥವಾ ಇದೊಂದು ಸುಮ್ಮನೆ ಅಭ್ಯಾಸ ಆಗ್ಬಿಟ್ಟಿದ್ಯಾ ಅಂತ ಎಷ್ಟು ಜನ ನಿಂತು ಯೋಚನೆ ಮಾಡ್ತಾರೆ. ಇದು ನಿಜಕ್ಕೂ ಕಾಡೋ ಪ್ರಶ್ನೆ. ಕೊನೆಗೆ ಇದು ನಮ್ಮ ಗುರುತಿನ ಬಗ್ಗೆನೇ ಒಂದು ತಪ್ಪು ಕಲ್ಪನೆಗೆ ದಾರಿ ಮಾಡ್ಕೊಡುತ್ತೆ ಅನ್ಸತ್ತೆ. ಹೇಗೆ? ಅಂದ್ರೆ ನೀವು ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಿಮ್ಮ ಪೊಸಿಷನ್ ಅಲ್ಲ, ನಿಮ್ಮ ಆಸೆಗಳೂ ಅಲ್ಲ ಅಂತ ಈ ಮೂಲಗಳು ಒತ್ತಿ ಹೇಳ್ತವೆ. ಆದ್ರೆ ನಾವು ಹಾಗೆ ಅನ್ಕೊಳಲ್ವಲ್ಲ. ನಮ್ಮತ್ರ ಎಷ್ಟು ದುಡ್ಡಿದೆ ಅನ್ನೋದೇ ನಮ್ಮ ಯೋಗ್ಯತೆ, ನಮ್ಮ ಅಧಿಕಾರವೇ ನಮ್ಮ ಕಾನ್ಫಿಡೆನ್ಸ್ ಅಂತ. ನಿಜ, ಬಹಳಷ್ಟು ಜನ ಹಾಗೆ ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಆದರೆ ಈ ಬರಹಗಳು ಏನ್ ಹೇಳ್ತವೆ ಅಂದ್ರೆ, ನಮ್ಮ ಗುರುತಿಗಾಗಿ ಅಥವಾ ನಮ್ಮ ಸಂತೋಷಕ್ಕಾಗಿ ಈ ಹೊರಗಿನ ವಿಷಯಗಳ ಮೇಲೆ ಅವಲಂಬಿತರಾಗದೆ ಇರುವುದೇ ನಿಜವಾದ ಸ್ವಾತಂತ್ರ್ಯ ಅಂತ. ಆಂತರಿಕ ಸ್ವಾತಂತ್ರ್ಯ. ಹೌದು. ನಾವು ಒಳಗಿನಿಂದ ಯಾರು ಅನ್ನೋದಕ್ಕೆ ಈ ದುಡ್ಡು, ಅಧಿಕಾರ ಉತ್ತರ ಅಲ್ಲ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ನಾವು ಏನ್ ತಿಳ್ಕೋಬೇಕು? ಒಂದು ಮೂಲದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ನೀವು ಯಾವುದಕ್ಕಾದ್ರೂ, ಅದು ದುಡ್ಡಾಗಿರ್ಲಿ, ಪ್ರಭಾವ ಆಗಿರ್ಲಿ, ಸಂಬಂಧಗಳೇ ಆಗಿರ್ಲಿ, ಹೆಚ್ಚಾಗಿ ಅಂಟಿಕೊಂಡ್ರೆ ಅದನ್ನ ಕಳೆದುಕೊಳ್ಳೋ ಭಯ ನಿಮಗೆ ಜಾಸ್ತಿ ಆಗತ್ತೆ. ಆ ಭಯ ಇದೆಯಲ್ಲ, ಅದು ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಪ್ರೀತಿ, ನಿಮ್ಮ ಹೊಸ ಆಲೋಚನೆಗಳು ಅಂದ್ರೆ ಸೃಜನಶೀಲತೆ ಎಲ್ಲವನ್ನೂ ಕೊಲ್ಲುತ್ತೆ. ಇದು ಬಹಳ ಮುಖ್ಯವಾದ ಮಾತು. ಹೌದು, ತುಂಬಾ ಗಂಭೀರವಾಗಿದೆ. ಈ ಇಡೀ ಚರ್ಚೆ ತಿರುಳು ಏನಪ್ಪಾ ಅಂದ್ರೆ, ನಾವು ಈ ಹೊರಗಿನ ವಸ್ತುಗಳು, ಸ್ಥಾನಮಾನಗಳು ಇವುಗಳ ಮೇಲೆ ಎಷ್ಟು ಅವಲಂಬಿತರಾಗಿದ್ದೀವಿ, ಮತ್ತು ಈ ಅವಲಂಬನೆ ನಮ್ಮ ಒಳಗಿನ ನಿಜವಾದ ಸ್ವಾತಂತ್ರ್ಯಕ್ಕೆ,
ನಮ್ಮ ಕ್ರಿಯೇಟಿವಿಟಿಗೆ ಹೇಗೆ ಅಡ್ಡಿಯಾಗ್ತಿದೆ ಅಂತ ನಾವು ಯೋಚನೆ ಮಾಡಬೇಕು. ಹೌದು, ಕೇಳುಗರು ಆಲೋಚನೆ ಮಾಡೋಕಿಲ್ಲೊಂದು ಪ್ರಶ್ನೆ ಬಿಟ್ಟು ಹೋಗೋಣವೇ? ಖಂಡಿತ. ಈ ಸಮಾಜದ ಒತ್ತಡಗಳು, ನಮ್ಮ ಒಳಗಿನ ಬಯಕೆಗಳು ಇವೆಲ್ಲವನ್ನೂ ಮೀರಿ ನಮ್ಮ ನಿಜವಾದ ಆಂತರಿಕ ಗುರುತನ್ನ ನಾವು ಕಂಡುಕೊಳ್ಳೋದು ಹೇಗೆ? ಈ ಹಣ, ಅಧಿಕಾರ, ಆಸೆಯ ಆಚೆಗೆ ಇರೋ ಆ ಆಳವಾದ ಜೀವನದ ಅರ್ಥವಾದರೂ ಏನು? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ.